ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಪ್ರಿವಿಯಸ್ ಆಗಿ ನಾನು MBA MCA MTech ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಗೆ ಈಗ ಕೌನ್ಸಿಲಿಂಗ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿದೆ ಅಂತ ವಿಡಿಯೋ ಮಾಡಿದೆ. ಅದರಲ್ಲಿ ಅನೇಕ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಿರೋದು, ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಪ್ರೀವಿಯಸ್ ಡಿಗ್ರಿ ಕೋರ್ಸ್ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಆದರೆ ಫೆಚ್ ಆಗ್ತಿಲ್ಲ ಅಂತ. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳದ್ದು ಪ್ರೀವಿಯಸ್ ಕೋರ್ಸಲ್ಲಿ ಏನಾದರೆ BCom BSc BCA ಎಲ್ಲ ಮಾಡಿದಾರೋ ಆ ಕೋರ್ಸ್ ಡೀಟೇಲ್ಸ್ ಆದರೆ ತೋರಿಸ್ತಿದೆ. ನಾವು ಪ್ರೆಸೆಂಟು MBA MCA ಮಾಡ್ತಿದ್ರಲ್ಲ ಆ ಡೀಟೇಲ್ಸ್ ಆದರೆ ತೋರಿಸ್ತಿಲ್ಲ. ಆರ್ ಯು ಸ್ಟಡಿಯಿಂಗ್ ಇನ್ 11th or 12th ಇನ್ ICIC or CBSE ಬೋರ್ಡ್ ಅಂತ ಇದೆ, ಅಲ್ಲಿ ನೋ ಅಂತ ಕೊಟ್ಟಿದ ತಕ್ಷಣ ನಮಗೆ ಡೀಟೇಲ್ಸ್ ಆದರೆ ಪ್ರೀವಿಯಸ್ ಡಿಗ್ರಿ ತೋರಿಸ್ತಿದೆ. ಅದಕ್ಕೆ ನಾವೇನು ಮಾಡಬೇಕು ಅಂತ. ಹಾಗೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಎರರ್ಸ್ ಆದರೆ ಮಾಡಿದ್ರಿ, ಮಿಸ್ಟೇಕ್ಸ್ ಆದರೆ ಮಾಡಿದ್ರಿ, ಅದನ್ನು ಎಡಿಟ್ ಮಾಡೋಕ್ಕೆ ಬರಲ್ವಾ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಎಲ್ಲನೂ ಕಂಪ್ಲೀಟಾಗಿ ನಾನು ಈ ವಿಡಿಯೋಲ್ಲಾದರೆ ನಿಮಗೆ ಕ್ಲಾರಿಫೈ ಆದರೆ ಮಾಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ಸಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಯಸ್ ಆಗಿ ಸ್ಕಾಲರ್ಶಿಪ್ಸು ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ತಿದ್ದಾಗ ಪ್ರೀವಿಯಸ್ ಇಯರ್ದು ಡಿಗ್ರಿ ಡೀಟೇಲ್ಸ್ ಏನಾದರೆ ತೋರಿಸ್ತಿದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಸೊಲ್ಯೂಷನ್ ಏನು ಮಾಡಬೇಕು ಅಂತ ಆದರೆ ನೋಡೋಣ. ಇಲ್ಲಿ ಮೇಯ್ನಾಗಿ ಸೆಕೆಂಡ್ ಸ್ಟೆಪ್ಪಲ್ಲಿ ಅನೇಕ ವಿದ್ಯಾರ್ಥಿಗಳಾದರೆ ಇಲ್ಲಿ ನಮ್ಮದು ಆರ್ ಯು ಸ್ಟಡಿಯಿಂಗ್ ಇನ್ ಎನಿ ಯೂನಿವರ್ಸಿಟಿ ಔಟ್ಸೈಡ್ ಕರ್ನಾಟಕ ಇಲ್ಲಿ ನೋ ಅಂತ ಕೊಟ್ಟು, ಮತ್ತು ನೆಕ್ಸ್ಟಲ್ಲಿ ಆರ್ ಯು ಸ್ಟಡಿಯಿಂಗ್ ಇನ್ 11th or 12th ಇನ್ CBSE ಹತ್ರ ನೋ ಅಂತ ಕೊಟ್ಟಿದ ತಕ್ಷಣ ಅವ್ರಿಗೆ ಇಮಿಡಿಯೇಟಾಗಿ ಪ್ರೀವಿಯಸ್ಸು ಯೂನಿವರ್ಸಿಟಿ ಏನಾದರೂ ಓದಿದ್ದಾರೆ ಆ ಯೂನಿವರ್ಸಿಟಿದು ಹಾಗೆ ಅಡ್ಮಿಷನ್ ಇಯರು, ಕಾಲೇಜ್ ಡೀಟೇಲ್ಸು, ಆ ಕೋರ್ಸ್ ಡೀಟೇಲ್ಸ್ ಎಲ್ಲ ಪ್ರೀವಿಯಸ್ ಕೋರ್ಸ್ದಾದರೆ ತೋರಿಸ್ತಿದೆ. ಇದು ಯಾಕೆ ಅಂದರೆ ಏನು ರೀಸನ್ ಆಗಿರ್ಬೋದು ಅಂದರೆ ನಿಮ್ಮದು ಇನ್ನೂ UECMS ಪೋರ್ಟಲಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಆದರೆ ಕಂಪ್ಲೀಟ್ ಆಗಿರೋದಿಲ್ಲ ಅಂತ ಒಂದು MBA MCA MTech ಅಂದ್ಕೊಂಡಿದ್ದೀನಿ. ನಿಮ್ಮದು ಒನ್ಸ್ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ನು ನಿಮ್ಮ ಪ್ರೆಸೆಂಟು ಏನಾದರೆ KA ಮೂಲಕ ಅಡ್ಮಿಷನ್ ಆಗಿದ್ದಾರೋ ಅದನ್ನು ಕೋರ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ನೀವು ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ದು MBA MCA MTechಗೆ ಅಡ್ಮಿಷನ್ ಆಗಿ ಅದನ್ನು UECMS ಪೋರ್ಟಲಲ್ಲಿ ಯೂನಿವರ್ಸಿಟಿಗೆ ಸೆಂಡ್ ಮಾಡಿದ್ದೀರಾ ಅಂದರೆ ನೆಕ್ಸ್ಟು ಈ ರೀತಿ ಪ್ರಾಬ್ಲಮ್ ಆದರೆ ಫೇಸ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಈಗಾಗಲೇ ಒಂದು UECMS ಪೋರ್ಟಲಲ್ಲಿ ಒಂದು ಕೋರ್ಸ್ ರಿಜಿಸ್ಟ್ರೇಷನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆದರೂ ಈ ರೀತಿ ಪ್ರಾಬ್ಲಮ್ ಯಾರಿಗೆಲ್ಲ ಫೇಸ್ ಮಾಡ್ತಿದೆಯೋ ಅಂಥ ವಿದ್ಯಾರ್ಥಿಗಳು ಒಮ್ಮೆ ನಿಮ್ಮ ಕಾಲೇಜಲ್ಲಾದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲೇ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಡಿಯರ್ ಸ್ಟೂಡೆಂಟ್, ಯು ಆರ್ ರಿಕ್ವೆಸ್ಟೆಡ್ ಟು ಕಾಂಟ್ಯಾಕ್ಟ್ ಯುವರ್ ಕಾಲೇಜ್ ಟು ಗೆಟ್ ದಿ ಅಕಾಡೆಮಿಕ್ ಡೀಟೇಲ್ಸ್ ಕರೆಕ್ಟೆಡ್ ಇನ್ UECMS ಆರ್ ಯುನಿಡೇಟಾ ಆ್ಯಂಡ್ ದೆನ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಸಬ್ಮಿಷನ್ ಪ್ರೋಸೆಸ್ ಇನ್ SSP ಅಂತ. ನಿಮ್ಮ ಕಾಲೇಜು SSP ನೋಡಲ್ ಆಫೀಸರು ಇಲ್ಲ ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಅಡ್ಮಿಷನ್ನು ಯಾರೆಲ್ಲ ಮಾಡಿಸ್ಕೊಂಡಿದ್ದಾರೋ ಅಲ್ಲೇ ಒಬ್ಬರು ನಿಮಗೆ UECMS ಪೋರ್ಟಲಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ಗೆಲ್ಲ ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ಗೆ ಅಸೈನ್ ಮಾಡಿರ್ತಾರೆ. ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕೇಳಿ. ನಮ್ಮದು UECMS ಪೋರ್ಟಲಲ್ಲಿ ಡೀಟೇಲ್ಸ್ ಆದರೆ ಪ್ರೆಸೆಂಟ್ ಕೋರ್ಸ್ದು ನಿಮ್ಮ ಕಾಲೇಜ್ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಿಲ್ಲ. ಇದಕ್ಕೆ ನಮ್ಮದು UECMS ಪೋರ್ಟಲಲ್ಲಿ ಡೀಟೇಲ್ಸ್ನ ಅಪ್ಡೇಟ್ ಮಾಡಿ ನಮಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಪ್ರಾಬ್ಲಮ್ ಆದರೆ ಆಗ್ತಿದೆ ಅಂತ ಕೇಳಿ ಅವ್ರ ಹತ್ರ ಆದರೆ ಕರೆಕ್ಷನ್ ಆದರೆ ಮಾಡಿಸ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆದರೆ ಸಾಲ್ವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಮ್ಮೆ ಆ ರೀತಿ ಆದರೆ ಮಾಡಿ ನಿಮ್ಮ ಕಾಲೇಜಲ್ಲಿ ಒಮ್ಮೆ ಆದರೆ ಕೇಳಿ. ಈಗಾಗಲೇ UECMS ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಆಗುವವರೆಗೂ ಆದರೆ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಇನ್ ಕೇಸ್ ಆಗಿದ್ದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲೇ ಕರೆಕ್ಷನ್ ಆದರೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಪ್ರೆಸೆಂಟ್ ಕಾಲೇಜಲ್ಲಿ. ಇದು ಅನೇಕ ವಿದ್ಯಾರ್ಥಿಗಳು ಈ ರೀತಿ ಆದರೆ ಕಾಮೆಂಟ್ಸ್ ಅದನ್ನು ಮಾಡ್ತಿದ್ರು, ನಮಗೆ ಈ ರೀತಿ ಪ್ರಾಬ್ಲಮ್ ಆದರೆ ಫೇಸ್ ಆಗ್ತಿದೆ, ಇದ್ರ ಬಗ್ಗೆ ಆದರೆ ತಿಳಿಸ್ಕೊಡಿ ಅಂತ. ನನಗೆ ಗೊತ್ತಿರೋ ಸೊಲ್ಯೂಷನ್ನು ಇದು ಫಸ್ಟ್ ಟೈಮು ಪ್ರಾಬ್ಲಮ್ಮು ಈ ರೀತಿ ಆದರೆ ನಾನು ನೋಡ್ತಿರೋದು. ಅದರಿಂದ ಈ ರೀತಿ ಆದರೆ ಮಾಡಿ ಒಮ್ಮೆ ಆದರೆ ಪ್ರಾಬ್ಲಮ್ ಸಾಲ್ವ್ ಆಯಿತಾ ಇಲ್ವಾ ಅಂತಾದರೆ ನನಗೂ ತಿಳಿಸಿ. ಅದರಿಂದ ಬೇರೆ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನು ಅನೇಕ ವಿದ್ಯಾರ್ಥಿಗಳು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಎಡಿಟ್ ಆದರೆ ಮಾಡಬೇಕಾಗುತ್ತೆ, ಅದು ಪಾಸಿಬಲ್ ಇದೆಯಾ ಅಂತ ಕೇಳ್ತಿದ್ದಾರೆ. ನಿಮಗೆ ಆನ್ಲೈನಲ್ಲಿ ಯಾವುದೇ ರೀತಿ ಎಡಿಟ್ ಆಪ್ಷನ್ ಆದರೆ ಒಮ್ಮೆ ನೀವು ಡೀಟೇಲ್ಸ್ನ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಎಡಿಟ್ ಆಪ್ಷನ್ ಆದರೆ ಬರೋದಿಲ್ಲ. ಅದರಿಂದನೇ ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ಹೇಳ್ತಿದ್ದು, ಫಿಲ್ ಮಾಡಬೇಕಾದ್ರೇ ಕೇರ್ಫುಲ್ಲಾಗಿ ನೀವು ಡೀಟೇಲ್ಸ್ ಆದರೆ ಫಿಲ್ ಮಾಡಿ. ನೀವು ಒನ್ಸ್ ಏನಾದರೂ ನಿಮ್ಮ ಡೀಟೇಲ್ಸ್ ಏನಾದರೂ ಸಬ್ಮಿಟ್ ಮಾಡಿದರೆ ನೀವು ಯಾವುದೇ ರೀತಿ ಆದರೆ ಎಡಿಟ್ ಆಪ್ಷನ್ ಆದರೆ ಮಾಡೋಕ್ಕೆ ಬರೋದಿಲ್ಲ ಅಂತ.
ಇನ್ನು ಸುಮಾರು ವಿದ್ಯಾರ್ಥಿಗಳಾದರೆ ಒಂದು ಇಲ್ಲಿ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸಲ್ಲಿ ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಕೋರ್ಸ್ ಪ್ರೀವಿಯಸ್ ಕೋರ್ಸ್ ಯು ಜಿ ಆರ್ ಪಿ ಜಿ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಹತ್ರ ನೋ ಅಂತ ಕೊಟ್ಟಾಗ ಅನೇಕ ವಿದ್ಯಾರ್ಥಿಗಳಿಗೆ ಇಲ್ಲಿ ನ್ಯಾಟ್ ತಂತ್ರಾಂಶದಲ್ಲಿ ಅವ್ರದ್ದು ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಆದರೆ ಅಪ್ಲೋಡ್ ಆಗಿಲ್ಲ, ಅಪ್ಡೇಟ್ ಆಗಿಲ್ಲ. ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮದು ಡಿಪಾರ್ಟ್ಮೆಂಟ್ಸ್ಗೆ ವೆರಿಫಿಕೇಷನ್ಗಾದರೆ ಸೆಂಡ್ ಮಾಡಲ್ಲ ಅಪ್ಲಿಕೇಶನ್ನ ಅಂತ ಆದರೆ ತಿಳಿಸ್ತಿದ್ದಾರೆ. ಅದರಿಂದ ಯಾರಿಗೆಲ್ಲ ಒಂದು ಈ ರೀತಿ ಆದರೆ ಬರ್ತಿದೆಯೋ ಅವರು ಒಮ್ಮೆ ಆದರೆ ನಿಮ್ಮ ಕಾಲೇಜು, ನಿಮ್ಮ ಯೂನಿವರ್ಸಿಟಿಯಲ್ಲಾದರೆ ಕೇಳಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ನ ಒಂದು ನ್ಯಾಡ್ ಪೋರ್ಟಲಲ್ಲಿ ಅಪ್ಡೇಟ್ ಆದರೆ ಮಾಡೋಕ್ಕೆ ಹೇಳಿ. ಈ ನ್ಯಾಡ್ ಪೋರ್ಟಲಲ್ಲಿ ನಿಮ್ಮ ಪ್ರಿವಿಯಸ್ ಕೋರ್ಸ್ದು ಒಂದು ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸು ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಒಂದು ಈಗ ಏನಾದರೆ ಕರ್ನಾಟಕ ಗೌರ್ನಮೆಂಟ್ ಕಡೆಯಿಂದ ಯುವ ನಿಧಿ ಒಂದು 3000 ಸ್ಕಾಲರ್ಶಿಪ್ ಇದೆಯೋ ಅದು ಬರೋದಿಲ್ಲ. ಹಾಗೆ ಯಾವುದೇ ಸ್ಕಾಲರ್ಶಿಪ್ಸ್ಗೆ ಎಲಿಜಿಬಲ್ ಆದರೆ ಇರೋದಿಲ್ಲ. ಅದರಿಂದ ಒಮ್ಮೆ ನೀವು ನ್ಯಾಡ್ ಪೋರ್ಟಲಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ನ ಅಪ್ಡೇಟ್ ಆದರೆ ಮಾಡಿಸಿ ನಿಮ್ಮ ಯೂನಿವರ್ಸಿಟಿ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದರೂ ನೀವು ಇದು ಓಕೆ ಅಂಡರ್ಸ್ಟುಡ್ ಅಂತ ಕೊಟ್ಟು ನೀವು ನೆಕ್ಸ್ಟ್ ಸ್ಟೆಪ್ಸು ಫರ್ದರ್ ಆದರೆ ಪ್ರೊಸೀಡ್ ಆದರೆ ಆಗ್ಬೋದು. ನೀವು ಇಲ್ಲಿ ಸೆಮಿಸ್ಟರು ಮಾರ್ಕ್ಸು ಅಂತ ಎಲ್ಲ ಕೊಟ್ಟು ನಿಮ್ಮ ಡೀಟೇಲ್ಸ್ ಆದರೆ ಸಬ್ಮಿಟ್ ಆದರೆ ಮಾಡ್ಬೋದು. ಆದರೆ ನಿಮಗೆ ಡಿಪಾರ್ಟ್ಮೆಂಟ್ಸ್ ಕಡೆಗೆ ವೆರಿಫಿಕೇಷನ್ಗೆ ಸೆಂಡ್ ಮಾಡಲಿಲ್ಲ ಅಂದರೆ SSP ಅರ್ಜಿಯನ್ನು ನಿಮಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ಸ್ ಆದರೆ ಸ್ಯಾಂಕ್ಷನ್ ಆಗೋದಿಲ್ಲ. ಆದ್ದರಿಂದ ನಿಮಗೆ ಫರ್ದರ್ ಸ್ಟೆಪ್ಸು ಯಾವ ರೀತಿ ಅಪ್ಲೈ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಒಂದು ಕೆಲವೇ ದಿನಗಳ ಒಳಗಡೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಆದರೆ ಖಂಡಿತ ನಾನು ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆದರೆ ಮಾಡ್ತೀನಿ. ಅಲ್ಲಿವರೆಗೂ ಆದರೆ ವೆಯ್ಟ್ ಮಾಡಿ. ಸ್ವಲ್ಪ ಪ್ರಾಬ್ಲಮ್ಸ್ ಆದರೆ ಅನೇಕ ವಿದ್ಯಾರ್ಥಿಗಳು ಈ ರೀತಿ ಪ್ರಾಬ್ಲಮ್ಸ್ ಆದರೆ ಫೇಸ್ ಮಾಡ್ತಿದ್ದಾರೆ. ಅದರಿಂದ ನಿಮಗೆ ಟಿಲ್ ಫೆಬ್ರವರಿ 15 ಆದರೆ OBC ವಿದ್ಯಾರ್ಥಿಗಳಿಗೆ, ಹಾಗೆ 25 ಆದರೆ SC ST ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಆದರೆ ಇದೆ. ಅದರಿಂದ ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ. ನಾನಾದರೆ ಖಂಡಿತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋನು ಮಾಡಿ ತಿಳಿಸ್ಕೊಡ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್.